ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ನಿವಾಸದ ಅಡಿಯಲ್ಲಿ ಶಿವಲಿಂಗ ಇದೆಯಾ? ಸಂಬಲ್ನಲ್ಲಿ ಮಸೀದಿ ಅಡಿ ಅಗೆಯೋಕ್ ಹೊರಟಿದ್ದ ಬಿಜೆಪಿ ಇಲ್ಲೂ ಅಗೆಯೋಕ್ ಹೊರಟಿದ್ಯಾ? ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ನಿವಾಸದ ಅಡಿಯಲ್ಲಿ ಶಿವಲಿಂಗ ಇದೆ ಅಂತ ಯಾಕೆ ಹೇಳಿದ್ದಾರೆ? ಇದರ ಹಿಂದೆ ಇರುವ ರಾಜಕೀಯ ಯಾವುದು? ಅದಕ್ಕೆ ಬಿಜೆಪಿ ಹೇಗೆ ಪ್ರತಿಕ್ರಿಯಿಸಿದೆ? ಅಖಿಲೇಶ್ ಯಾದವ್ ಮಾಡಿದ ಇತರ ಆರೋಪಗಳು ಯಾವ್ಯಾವು? ಉತ್ತರ ಪ್ರದೇಶದ ಮುಖ್ಯಮಂತ್ರಿ ನಿವಾಸದ ಕೆಳಗೆ ಶಿವಲಿಂಗ ಇದೆ ಅಂತ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಮತ್ತು ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಹೇಳಿದ್ದಾರೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರ ಲಕ್ನೋದ ಅಧಿಕೃತ ನಿವಾಸದ ಅಡಿಯಲ್ಲಿ ಶಿವಲಿಂಗ ಇದ್ದು ಅಲ್ಲಿ ಉತ್ಖನನ ನಡೆಯಬೇಕು ಅಂತ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಆಗ್ರಹಿಸಿದ್ದಾರೆ. ಸಂಭಲ್ ಸೇರಿದಂತೆ ಹಲವೆಡೆ ಸಮೀಕ್ಷೆ ಕುರಿತು ಪ್ರಶ್ನೆಯೊಂದಕ್ಕೆ ಪ್ರತಿಕ್ರಿಯಿಸಿದ ಅಖಿಲೇಶ್ ಯಾದವ್, ಲಕ್ನೋದಲ್ಲಿ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸದ ಅಡಿಯಲ್ಲಿ ಶಿವಲಿಂಗ ಇದೆ, ಅದು ನಮಗೆ ತಿಳಿದಿದೆ, ಅಲ್ಲಿ ಉತ್ಖನನ ನಡೆಯಬೇಕು ಅಂತ ಹೇಳಿದ್ದಾರೆ. ಅಖಿಲೇಶ್ ಯಾದವ್ ಅವರ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಬಿಜೆಪಿ ವಕ್ತಾರ ರಾಕೇಶ್ ತ್ರಿಪಾಠಿ, ಸಂಬಲ್ನಲ್ಲಿ ಅಗೆಯೋದ್ರಿಂದ ಅವರಿಗೆ ಯಾಕೆ ಸಮಸ್ಯೆ ಇದೆ ಅಂತ ಪ್ರಶ್ನಿಸಿದ್ದಾರೆ. 2013ರಲ್ಲಿ ಅವರು 1,000 ಟನ್ ಚಿನ್ನವನ್ನ ಅಗೆಯೋಕೆ ಇಡೀ ರಾಜ್ಯ ಯಂತ್ರವನ್ನ ಬಳಸಿದ್ರು. ಅವರು ಚಿನ್ನವನ್ನ ಉತ್ಖನನ ಮಾಡೋಕೆ ಸಿದ್ಧರಾಗಿದ್ದಾರೆ, ಆದರೆ ಶಿವಲಿಂಗದಿಂದ ಸಮಸ್ಯೆ ಇದೆ, ಅದಕ್ಕಾಗಿಯೇ ಅವರು ಮುಖ್ಯಮಂತ್ರಿ ನಿವಾಸವನ್ನ ಅಗೆಯುವ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ತ್ರಿಪಾಠಿ ಸುದ್ದಿ ಸಂಸ್ಥೆ ಪಿಟಿಐಗೆ ತಿಳಿಸಿದ್ದಾರೆ. ಬಿಜೆಪಿ ವಕ್ತಾರ ಶಹಜಾದ್ ಪೂನಾವಾಲಾ ಕೂಡ ಸಮಾಜವಾದಿ ಪಕ್ಷವನ್ನ ಕಟುವಾಗಿ ಟೀಕಿಸಿದ್ದಾರೆ ಮತ್ತು ಪಕ್ಷ ವೋಟ್ ಬ್ಯಾಂಕ್ ಮೂಲಕ ಲಾಭ ಮಾಡಿಕೊಳ್ಳೋಕೆ ಶಿವಲಿಂಗವನ್ನ ಅಪಹಾಸ್ಯ ಮಾಡ್ತಿದೆ ಅಂತ ಹೇಳಿದ್ದಾರೆ. ಸಂಬಲ್ ಜಿಲ್ಲೆಯ ಅಧಿಕಾರಿಗಳು ಕಳೆದ ವಾರ ಕೋಟ್ ಪೂರ್ಬಿಯಲ್ಲಿರುವ ಪುರಾತನ ಮೃತ್ಯು ಕೂಪ್ ಅಂದ್ರೆ ಸಾವಿನ ಬಾವಿಯ ನವೀಕರಣ ಮತ್ತು ಉತ್ಖನನವನ್ನ ಪ್ರಾರಂಭಿಸಿದ್ರು. ಸ್ಥಳೀಯರ ಪ್ರಕಾರ ಹಲವು ವರ್ಷಗಳ ಹಿಂದೆ ಬಾವಿಯನ್ನ ಅವಶೇಷಗಳಿಂದ ತುಂಬಲಾಗಿತ್ತು. ಮೊಘಲರ ಕಾಲದ ಶಾಹಿ ಜಾಮಾ ಮಸೀದಿಯ ಬಳಿ ಇರುವ ರಚನೆ ಇದಾಗಿದೆ. ಮಸೀದಿಯಲ್ಲಿ ನ್ಯಾಯಾಲಯದ ಆದೇಶದ ಸಮೀಕ್ಷೆ ಕಳೆದ ತಿಂಗಳು ಹಿಂಸಾಚಾರಕ್ಕೆ ಕಾರಣ ಆಗಿತ್ತು ಮತ್ತು 5 ಯುವಕರ ಸಾವಿಗೆ ಕಾರಣ ಆಗಿತ್ತು. ಹಿಂಸಾಚಾರದ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಇಂಟರ್ನೆಟ್ ಸೇವೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಈ ಹಿಂದೆ ಸ್ಥಳದಲ್ಲಿ ಹರಿಹರ ದೇವಸ್ಥಾನ ಇತ್ತು ಅನ್ನೋ ಅರ್ಜಿ ವಿಚಾರಣೆ ನಡೆಸಿದ ಸ್ಥಳೀಯ ನ್ಯಾಯಾಲಯದ ಆದೇಶದ ಮೇರೆಗೆ ಮಸೀದಿಯನ್ನ ಸರ್ವೆ ಮಾಡಲಾಗಿತ್ತು. ಬಿಜೆಪಿ ನಿರುದ್ಯೋಗ, ಕೃಷಿ ಬಿಕ್ಕಟ್ಟು ಸೇರಿದಂತೆ ಪ್ರಮುಖ ಸಮಸ್ಯೆಗಳಿಂದ ಜನಸಾಮಾನ್ಯರನ್ನ ದಿಕ್ಕು ತಪ್ಪಿಸೋಕೆ ರಾಜಕೀಯ ಲಾಭಕ್ಕಾಗಿ ಸಮಾಜದಲ್ಲಿ ವಿಭಜನೆಯನ್ನ ಸೃಷ್ಟಿಸುವ ಗುರಿಯನ್ನ ಹೊಂದಿರುವ ಇಂತಹ ಸಮೀಕ್ಷೆಗಳನ್ನ ಮಾಡ್ತಿದೆ ಅಂತ ಅಖಿಲೇಶ್ ಯಾದವ್ ಆರೋಪಿಸಿದ್ದಾರೆ. ಉತ್ತರ ಪ್ರದೇಶದ ಜನ ಬಿಜೆಪಿ ಸರ್ಕಾರವನ್ನ ಉರುಳಿಸೋಕೆ ಬಯಸಿದ್ದಾರೆ ಮತ್ತು ಚುನಾವಣೆಗಾಗಿ ಕಾಯ್ತಿದ್ದಾರೆ. ಕಾನೂನು ಮತ್ತು ಸುವ್ಯವಸ್ಥೆ, ಶಿಕ್ಷಣ, ರೈತರ ಸಮಸ್ಯೆ ಮತ್ತು ಮಹಿಳಾ ಸುರಕ್ಷತೆ ಸೇರಿ ಎಲ್ಲ ವಿಷಯಗಳಲ್ಲಿ ಸರ್ಕಾರದ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ. ಯುಪಿಯಲ್ಲಿ ಮುಂಬರುವ ಸಮಯ ಬದಲಾವಣೆಯ ಸಮಯವಾಗಿದೆ ಅಂತ ಅಖಿಲೇಶ್ ಯಾದವ್ ಹೇಳಿದ್ದಾರೆ. ಜನವರಿ 13ರಿಂದ ಪ್ರಯಾಗ್ರಾಜ್ನಲ್ಲಿ ನಡೆಯಲಿರುವ ಮಹಾಕುಂಭಮೇಳಕ್ಕೆ ಮುನ್ನ ಬಾಕಿ ಉಳಿದಿರುವ ಕೆಲಸಗಳನ್ನು ಪೂರ್ಣಗೊಳಿಸೋಕೆ ಉತ್ತರ ಪ್ರದೇಶದ ಸರ್ಕಾರ ವಿಫಲವಾಗಿದೆ ಅಂತ ಅಖಿಲೇಶ್ ಯಾದವ್ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಹಲವು ಕೆಲಸಗಳು ಇನ್ನೂ ಮುಗ್ದಿಲ್ಲ, ಆದರೆ ಈ ಸರ್ಕಾರ ಕಾರ್ಯಕ್ರಮಕ್ಕೆ ಆಮಂತ್ರಣ ಪತ್ರಿಕೆ ಹಂಚೋದ್ರಲ್ಲಿ ನಿರತವಾಗಿದೆ ಅಂತ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಮಹಾಕುಂಭಮೇಳ ನಡೆಯುವ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಬೇಕು ಎನ್ನುವ ಸಚಿವರ ಹೇಳಿಕೆಯನ್ನು ಉಲ್ಲೇಖಿಸಿ ಮಾತನಾಡಿದ ಅಖಿಲೇಶ್ ಯಾದವ್, ತಾನು ಹಲವು ಬಾರಿ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದೇನೆ, ಕುಂಭಮೇಳಕ್ಕೆ ಭೇಟಿ ನೀಡೋಕೆ ಯಾರನ್ನೂ ಆಹ್ವಾನಿಸೋದಿಲ್ಲ, ಜನ ತಾವಾಗಿಯೇ ಅಲ್ಲಿಗೆ ಹೋಗ್ತಾರೆ. ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಿಡೋಕೆ ಜನರ ಗಮನವನ್ನ ಬೇರೆ ಕಡೆ ಸೆಳೆಯೋಕೆ ಪ್ರಯತ್ನಿಸ್ತಿದೆ ಅಂತ ಹೇಳಿದ್ರು. ದೇಶದಲ್ಲಿ ಮುಂದೆ ನಡೆಸುವ ಚುನಾವಣೆಗಳನ್ನ ಬ್ಯಾಲೆಟ್ ಪೇಪರ್ಗಳ ಮೂಲಕ ನಡೆಸಬೇಕು ಅಂತ ಅಖಿಲೇಶ್ ಆಗ್ರಹಿಸಿದ್ದಾರೆ. ಎಲೆಕ್ಟ್ರಾನಿಕ್ ಮತಯಂತ್ರಗಳಲ್ಲಿ ಚುನಾವಣೆ ನಡೆಸೋದನ್ನ ವಿರೋಧಿಸಿರುವ ಅವರು, ಜರ್ಮನಿಯಂತಹ ದೇಶಗಳಲ್ಲೂ ಕೂಡ ಮತದಾನಕ್ಕೆ ಬ್ಯಾಲೆಟ್ ಪೇಪರ್ಗಳನ್ನ ಬಳಸ್ತಾರೆ. ಜರ್ಮನಿಯ ಸುಪ್ರೀಂ ಕೋರ್ಟ್ ಕೂಡ ಬ್ಯಾಲೆಟ್ ಪೇಪರ್ ಪರವಾಗಿಯೇ ತೀರ್ಪು ನೀಡಿದೆ ಅಂತ ಹೇಳಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.